ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ತುಂಬ ದಿವಸ ಆದಮೇಲೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಈ ವ್ಲಾಗ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಸೊ ನಾನು ಏನೂ ಕೆಲಸ ಇಲ್ಲ ಅಂದರೆ ಫ್ರೀ ಇದ್ದಾಗ ಏನು ಮಾಡ್ತೀನಿ ಅಂತ. ಸೊ ನಿಮಗೆ ಗೊತ್ತು, ತುಂಬ ಜನಕ್ಕೆ ನಾನು ಮೋಸ್ಟ್ ಆಫ್ ಟೈಮ್ಸ್ ಬ್ಯುಸಿ ಇರ್ತೀನಿ. ಬಟ್ ಫ್ರೀ ಇದ್ದಾಗ ಐ ಮೇಕ್ ಶೋರ್ ದಟ್ ಐ ಸ್ಪೆಂಡ್ ಟೈಮ್ ವಿತ್ ಮೈ ಡಾಗ್ಸ್. ಐ ಹ್ಯಾವ್ 2 ಪೆಟ್ಸ್. ನಮಗೆ ಇಬ್ಬರು ಟಾಮೀಸ್ ಇದ್ದಾರೆ ಮನೇಲಿ, ಒಬ್ಬರು ಚಿಕ್ಕು, ಒಬ್ಬರು ಸ್ಕೂಬಿ ಅಂತ. ಸೊ ಅವ್ರನ್ನ ಕೆಲವು ರೀಲ್ಸಲ್ಲಿ ನೀವು ನೋಡಿರ್ಬೋದು, ಬಟ್ ಅವ್ರಿಗೆ ಅಂತ ಡೆಡಿಕೇಟೆಡ್ ಬ್ಲಾಗ್ ಇವತ್ತು ಮಾಡಿದ್ದಿಲ್ಲ. ಸೊ ಇವತ್ತು ಅವ್ರನ್ನ ನಾನು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬೆಳಗ್ಗೆ ಫಸ್ಟ್ ಹಾಫ್ ಆಫೀಸಲ್ಲಿ ಇದ್ರು ನನ್ನ ಜೊತೆಗೆ. ಸೊ ಸೆಕೆಂಡ್ ಹಾಫ್ ಚಿಕ್ಕು ಹೇಳಿ, ಸೊ ಇವನು ಸುಂದರ ಚಿಕ್ಕು ಅಂತ ಹೇಳಿ. ಸೊ ಸೆಕೆಂಡ್ ಹಾಫ್ ಬಂದು RR ನಗರಿಂದ ಯಾರಾದರೂ ಸ್ವಿಮ್ಮಿಂಗ್ ಪೂಲ್ ನಿಮ್ಮ ಪೆಟ್ಸ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, RR ನಗರ್ ಸರ್ಕಲಿಂದ ಆಲ್ಮೋಸ್ಟ್ ಒಂದು 6-7 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಬೋರ್ಡಿಂಗ್ ಪಾಯಿಂಟ್ ಇದೆ. ಹೇಗಿದೆ, ಏನು ಮಾಡ್ಬೋದು ಅಲ್ಲಿ, ನೀವು ಏನು ಸ್ಪೆಂಡ್ ಆಗುತ್ತೆ, ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ನನ್ನ ಹೆಸರು ಪೂಜಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Hi everyone, this is Pooja. Chico. Talk ಮಾಡ್ಬಿಡಿ ಆಂಟಿ. ನೀವೇನಾದರೂ ನಿಮ್ಮ ಪೆಟ್ಸ್ನ ಕಾರಲ್ಲಿ ಕರ್ಕೊಂಡು ಹೋಗಬೇಕು ಅಂದ್ಕೊಂಡ್ರೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನಿಮಗೆ ಕಾರ್ ಸೀಟ್ ಕವರ್ಸ್ ಸಿಗುತ್ತೆ. ಸೊ ದಟ್ ಅವರ ಒಂದು ಕಾಲಲ್ಲಿರೋ ಮಣ್ಣಾಗಲಿ ಡರ್ಟ್ ಆಗಲಿ ನಿಮ್ಮ ಕಾರ್ಗೆ ಸೀಟ್ ಕವರ್ಸ್ಗೆ ಡ್ಯಾಮೇಜ್ ಆಗದೆ ಇರುತ್ತೆ. ಸೊ ಅಮೆಝಾನಲ್ಲಿ ನಿಮಗೆ ಕಾರ್ ಸೀಟ್ ಕವರ್ಸ್ ಸಿಗುತ್ತೆ. ಸೊ ಅದನ್ನು ಹಾಕಿ ಕರ್ಕೊಂಡು ಹೋಗಿ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರಾದರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಇಲ್ಲಾಂದರೆ ನೀವು ಸೀಟ್ಸ್ನ ಗಲೀಜಾಗಿರುತ್ತೆ, ಕ್ಲೀನ್ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಸೊ ಈ ರೆಸಾರ್ಟ್ ಬಂದು ಬಾಕ್ಸ್ ಆ್ಯಂಡ್ ಬೀಕ್ ಅಂತ RR ನಗರಿಂದ ಒಂದು 7-8 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಆ್ಯಂಡ್ ದೇ ಹ್ಯಾವ್ ವೆರಿ ಸ್ಪೇಷಿಯಸ್ ಸ್ಪೇಸ್ ಫಾರ್ ಡಾಗ್ಸ್ ಟು ಪ್ಲೇ. ಆಟ ಆಡೋಕ್ಕೆ, ಓಡಾಡೋಕ್ಕೆ ತುಂಬಾ ಚೆನ್ನಾಗಿದೆ ಸ್ಪೇಸು. ಸೊ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಬಾಕ್ಸ್ ಟು ಬೀಕ್ ಅಂತ. ಇಟ್ಸ್ ಅ ಪೆಟ್ ರೆಸಾರ್ಟ್ ಆ್ಯಂಡ್ ದೇ ಹ್ಯಾವ್ ಅ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ದೇ ಹ್ಯಾವ್ ಲೈಕ್ ಬರ್ಡ್ಸ್ನ ಇಟ್ಕೊಂಡಿದ್ದಾರೆ ಇಲ್ಲಿ. ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ. ಒಂದು ಸರ್ಟನ್ ಸ್ಪೇಸ್ ಕೊಟ್ಬಿಡ್ತಾರೆ ನಿಮಗೆ. ಒನ್ ಅವರ್ಗೆ 1 ಪೆಟ್ಗೆ ದೇ ಆರ್ ಚಾರ್ಜಿಂಗ್ ಯು 500. ಸೊ ನೀವು 2 ನಾಯಿ ಆದರೂ ಕರ್ಕೊಂಬರ್ಬೋದು, 3 ನಾಯಿ ಆದರೂ ಕರ್ಕೊಂಬರ್ಬೋದು. ಸೊ ಇಟ್ ಡಿಪೆಂಡ್ಸ್. ಆ್ಯಂಡ್ ಇಲ್ಲಿ ನನಗೆ ಇಷ್ಟ ಆಗಿದೆ ಏನಂತ ಹೇಳಿದ್ರೆ, ನಿಮ್ಮ ಡಾಗ್ ಬಂದಾಗ ಬೇರೆ ಡಾಗ್ಸ್ನ ಅಲೋ ಮಾಡಲ್ಲ. ಸೊ ಇಟ್ಸ್ ಓನ್ಲಿ ಯುವರ್ ಡಾಗ್. ಬೇರೆ ಸ್ವಿಮ್ಮಿಂಗ್ ಪೂಲ್ಸಲ್ಲಿ ಏನಾಗುತ್ತೆ, ಒಂದು 2-3 ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಡ್ತಾರೆ, 45 ಮಿನಿಟ್ಸ್ 30 ಮಿನಿಟ್ಸ್ ತೊಗೊಳ್ತಾರೆ. ಈ ಕಾರಲ್ಲಿ ಟ್ರಾವೆಲ್ ಮಾಡಿ ಬರೋದ್ರಿಂದ ಡಾಗ್ಸ್ ಆಲ್ರೆಡಿ ಟಯರ್ಡ್ ಇರ್ತಾರೆ. ಬಂದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಹೋಗಿ ಅಂದರೆ ಅವ್ರು ಹೋಗಲ್ಲ. ಸೊ ಒಂದು 10-15 ಮಿನಿಟ್ಸ್ ಇಲ್ಲಿ ಅಲ್ಲಿ ಓಡಾಡಿ ಆಮೇಲೆ ನೀರಿಗೆ ಇಳಿತಾರೆ. ಇಲ್ಲಾದ್ಮೇಲೆ ಅವರು ಅಟ್ಲೀಸ್ಟ್ ಒಂದು 20-30 ಮಿನಿಟ್ಸ್ ಅಂತೂ ಆಟ ಆಡ್ತಾರೆ. ಸೊ ನನಗೆ ಇವ್ರದ್ರಲ್ಲಿ ಇಷ್ಟ ಆಗಿದೆ ಏನಂದರೆ, ನಾನು ಸೆಕೆಂಡ್ ಥರ್ಡ್ ಟೈಮ್ ಬರ್ತಾಯಿದ್ದೀನಿ. ಸೊ ಟೈಮಿಂಗ್ಸ್ ಆಲ್ಮೋಸ್ಟ್ 1 ಅವರ್ ಟೈಮ್ ಕೊಡ್ತಾರೆ. ಆ್ಯಂಡ್ ನಮ್ಮ ಪೆಟ್ ಮಾತ್ರ ಇರುತ್ತೆ, ಬೇರೆಯವ್ರ ಪೆಟ್ ಇರಲ್ಲ. ಸೊ ಕ್ಲಾಶಸ್ ಆಗುತ್ತೆ, ಫೈಟ್ಸ್ ಆಗುತ್ತೆ ಅನ್ನೋ ಥರ ಇರೋಲ್ಲ. ಸೊ ಇಟ್ಸ್ ಸೇಫ್ ಆ್ಯಂಡ್ ಕಂಪ್ಲೀಟ್ಲಿ ಕಾಂಪೌಂಡೆಡ್ ಏರಿಯಾ ಆಗಿರೋದ್ರಿಂದ ಪೂಲ್ ಏರಿಯಾ ಆಗಲಿ ಲಾನ್ ಏರಿಯಾ ಆಗಲಿ ಎಂಜಾಯ್ ಮಾಡ್ಬೋದು. ಆರಾಮಾಗಿ ಅವ್ರನ್ನ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡ್ಬೋದು. ಸ್ವಿಮ್ ಎಲ್ಲ ಆದಮೇಲೆ ದೆನ್ ಯು ಕ್ಯಾನ್ ಲೆಟ್ ದೆಮ್ ಡ್ರೈ ಔಟ್ ಹಿಯರ್ ಆ್ಯಂಡ್ ದೆನ್ ಟೇಕ್ ದೆಮ್ ಹೋಮ್. ಇಲ್ಲೇ ಶವರ್ ಕೂಡ ಮಾಡಿಸಿ ತೊಗೊಂಡು ಹೋಗ್ಬೋದು. ಸೊ ನೀವೇನಾದರೂ ಹೋಗಬೇಕು ಅನ್ಕೋತಾ ಇದ್ರೆ, RR ನಗರ್ ನಿಯರ್ ಬೈ ಇದ್ದೀರಾ ಅಂತ ಹೇಳಿದ್ರೆ, ಐ ವಿಲ್ ಶೇರ್ ದ ಡೀಟೇಲ್ಸ್, ಕಾಂಟ್ಯಾಕ್ಟ್ ಮಾಡಿ. ಡ್ಯೂಡು ಸೊ ನೋಡಿದ್ರಲ್ಲ ನಮ್ಮ ಟಾಮೀಸ್ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ನೀರಂದ್ರೆ ತುಂಬ ಇಷ್ಟ. ಎಸ್ಪೆಷಲಿ ನಮ್ಮ ಚಿಕ್ಕಗೆ ತುಂಬ ಇಷ್ಟ ನೀರಲ್ಲಿ ಆಡೋದು, ಬಾಲ್ಸ್ ಆಡೋದು, ನಮ್ಮ ತಲೆ ತಿನ್ನೋದು. ಯಾವಾಗೂ ಬ್ಯುಸಿ ಇರ್ತೀವಿ, ಮನೇಲೇ ಇರಲ್ಲ. ಸೊ ಟೈಮ್ ಸಿಕ್ಕಿದಾಗ ಈ ಥರ ಅವ್ರನ್ನ ಕರ್ಕೊಂಡ್ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ತೀವಿ. ಖುಷಿ ಅನಿಸುತ್ತೆ ಅವ್ರು ಎಂಜಾಯ್ ಮಾಡೋದು ನೋಡೋದಕ್ಕೆ. ಆ್ಯಂಡ್ ದೇ ಆರ್ ಅ ಬಿಗ್ ಪಾರ್ಟ್ ಆಫ್ ಅವರ್ ಲೈಫ್. ಅಂದರೆ ನಮ್ಮ ಲೈಫಲ್ಲಿ ಒಂದು 5 ಇಯರ್ಸ್, ಒಬ್ಬನಿಗೆ ಇನ್ನೊಬ್ಬನಿಗೆ 4 ಇಯರ್ಸ್. ಸೊ ದೇ ಆರ್ ಕಂಪ್ಲೀಟ್ಲಿ ಫನ್ ಪ್ಯಾಕ್. ಅವನಿನ್ನೂ ಬಾಲ್ ನೋಡಿಲ್ಲ. ಸೊ ದಿಸ್ ಇಸ್ ಚಿಕ್ಕುಸ್ ಫೇವ್ರೇಟ್. ಅವನು ಈ ಜನ್ಮದಲ್ಲಿ ಹುಟ್ಟಿರೋದೇ ಬಾಲ್ ಆಡೋದಕ್ಕೆ. ಸೊ ಇವಾಗ ನೋಡಿ ಅವನು ಏನು ಮಾಡ್ತಾನೆ ಅಂತ. ಚಿಕ್ಕಿ ದ ಬಾಲು ಇಡಿ, ತಗೋ 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 ತಗೋ. ಈಗ ತಂದು ಕೊಡ್ತಾನೆ ಅವನಿಗೆ. ಎಸೆಯೋದೇ ನನ್ನ ಕೆಲಸ. ತಗೋ 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 ಇಲ್ಲಿ ತಗೋ, ಇಲ್ಲಿ ತಗೋ, ಇಲ್ಲಿ ತಗೋ, ಇಲ್ಲಿ ತಗೋ. ಇಲ್ಲಿ ಕೊಟ್ಟೆ, ಇಲ್ಲಿ ಕೊಡು, ಕೊಡು, 1 ನಿಮಿಷ ಕೊಡು. ನೀನು ಕೊಡಿದ್ರೆ ನಾನು ಹೆಂಗೆ ಸಿಗು. ಕೊಡು ಕೊಡು ಕೊಡು, ನಂದು ಕೊಡು, ಕೊಡಿ 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 ಕೊಡು.
ಹೇಳಿದ್ನಲ್ಲ ಅವನಿಗೆ ಈ ಭೂಮಿ ಮೇಲೆ ಏನು ಬೇಕು ಅಂದರೆ ಬಾಲ್ ಬೇಕು ಅಂತ. ಬಾಯ್ ಸೊ ಅವನಿಗೆ ಕೊಟ್ಟರೆ ಎಲ್ಲಿ ನಾನು ಸ್ಕೂಬಿಗೆ ಕೊಟ್ಬಿಡ್ತೀನಿ ಅಂತ ಜಲಸಿಗೆ ಬಾಲ್ ಮುಚ್ಚಿಡ್ತದೆ. ತೊಗೋಬಾ ಚಿಕ್ಕು, ಬಾಲ್ ತೊಗೋಬಾ. ಇವನೊಂಥರ ಪೀಸು, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದೆ. ಸ್ಕೂಬಿ ಬಾ ಚಿಕ್ಕು, ಜಂಪಿಂಗ್ ಶೇಕ್ ಮಾಡು, ಸ್ಲೋ ಆಯಿತು. ಜಂಪ್. ದೂರು 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 ಆನೆ ಚಿನ್ನ. ಸ್ವಿಮ್ಮಿಂಗ್ ಎಲ್ಲ ಆಗಿದೆ. ಸ್ವಿಮ್ಮಿಂಗ್ ಆಗಿ ಇಬ್ಬರು ಡ್ರೈ ಆಗ್ತಾ ಇದ್ದಾರೆ. ಚಿಕ್ ಸರ್ ಬ್ಯುಸಿ ಇದ್ದಾರೆ. ಸೊ ಸ್ವಿಮ್ಮಿಂಗ್ ಆದಮೇಲೆ ಕಂಪ್ಲೀಟಾಗಿ ಅವ್ರದ್ದೇ ಟವಲಲ್ಲಿ ಒರೆಸಿ ಒಣಗಿಸಿ ಮನೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಚಿಕ್ ಸೊ ಆರಾಮ್ಸೆ 1 hour ಸ್ಪೆಂಡ್ ಮಾಡ್ಬೋದು ಇನ್ ಕೇಸ್ ನೀವೇನಾದರೂ ನಿಮ್ಮ ಟಾಮೀಸ್ನ ಕರ್ಕೊಂಡು ಬಂದರೆ. ಸುಬಿ ಸಿಟ್. ಪರ್ಸ್ನಲ್ ಟೇಕ್ ಕೇರ್ ಮಾಡ್ಕೋತಾ ಇದ್ದೆ ನಾನು. ಅವನಿಗೂ ಒರೆಸು ಬಂದಿದೆ ನೋಡು. ಬಾಲ್ ಆಮೇಲೆ ಆಡೋಣ. ಒರೆಸ್ಕೊ ಚಿಕ್ಕು ಫಸ್ಟು. ಹಾಂ, ನೀಟಾಗಿ ಒರೆಸ್ಕೊಂಬಿಡು. ತಲೆ ಎತ್ತು ಮೇಲೆ ಒಂದು. ಕಣ್ಣೆಲ್ಲ ಕ್ಲೋಸಾಗಿ ಹೋಗಿದೆ ಒಂದು. ಒಳ್ಳೆ ಕಾಂಜೂರಿಂಗ್ ಥರ ಇದ್ದಾನೆ ಚಿಕ್ಕು. ಇಲ್ಲಿ ನೋಡು. ಇವ್ರ ಬಗ್ಗೆ ಇಂಟ್ರಡ್ಯೂಸೇ ಮಾಡಿಲ್ಲ. ಇವರು ಸ್ಕೂಬಿ ಅಂತ ಬೀಗಲ್. ಇವನು 5 years ಪ್ಲಸ್ ಆಗ್ತಾ ಇದೆ. ಅಮ್ಮನ ಬಾಲಂಗೊಚ್ಚಿ ಇವನು. ಸೊ ನನ್ನ ಫೇವ್ರೇಟ್. ಅವನು ನಾನು ಎಲ್ಲಿದ್ದರೆ ಅಲ್ಲೇ ಇರ್ತಾನೆ. ತುಂಬ ಸ್ಪೆಸಿಫಿಕ್ಕು. ಯಾವ ಲೆವೆಲ್ಗೆ ಅಂದರೆ ಇಡ್ಲಿ ಚಟ್ನಿ ಇಲ್ಲೇ ತಿನ್ನಲ್ಲ ಹಂಗೆ. ಸೊ ತುಂಬ ಮುದ್ದು. ಇವನಾದಮೇಲೆ ಲೈಕ್ ಇವನಿಗೆ ಲೈಫಲ್ಲಿ ಬೋರ್ ಹೊಡಿತಾ ಇದೆ, ನಾನು ಬ್ಯುಸಿ ಇದ್ದೀನಿ ಅಂತ ವಿ ಗಾಟ್ 1 more. ಅವನು ಬೇರೆಯವ್ರ ಮನೇಲಿದ್ದು ಸ್ವಲ್ಪ ಏನೋ ಅವ್ರ ಪ್ರಾಬ್ಲಮ್ ಆಗಿ ಆಮೇಲೆ ಕೊನೆಗೆ ನಮ್ಮ ಮನೆಗೆ ಬಂದಿದ್ದವನು. ತುಂಬ ತರಲೆ, ತುಂಬ ಆ್ಯಕ್ಟಿವ್. ಚಿಕ್ಕು ಇಂದ ಬಾಲ್ ಬಾಯಿಲಿ ನಿಮಿಷ ಬಾ ಮಾತಾಡೋಣ. ಎಲ್ಲಿ ಹಿಡ್ಕೊಂಡು ನೀರೆಲ್ಲ ಹಾಕ್ಬಿಡ್ತೀನಿ ಅಂತ ವಾಪಸ್ ಬರ್ತಾಯಿಲ್ಲ. ಎದ್ಕೊಂಡು ಬರ್ತಾ ಇದ್ದಾನೆ. ಕೂತ್ಕೊ ಒಂದು ಕಡೆ. ಸಿಟ್. ಬಾಯಿಲಿ ಇಲ್ವಾ? ಇಲ್ವಾ? ಸಿಟ್. ಕೂತ್ಕೋ, ಎಸಿತೀನಿ. ಸಿಟ್. ವೆಯ್ಟ್ ಮಾಡು 1-2 ಸೆಕೆಂಡ್. ಸುಸ್ತಾಗಿಲ್ಲ ನಿನಗೆ? ಅವಾಗಿಂದ ಆಟಾಡ್ತಾನೆ ಇದೆಯಾ? ಖುಷಿ 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 ಕಾಣ್ತದೆ ಚಿಕ್ಕು ಫೇಸಲ್ಲಿ. ಖುಷಿನಾ ಚಿಕ್ಕು ನಿಂಗೆ? ಸೊ ಇವನ ಹೆಸರು ಚಿಕ್ಕು. ಇವನ ಹಾಗೆ ಎಲ್ಲ ಮಾತಾಡ್ಸೋಕ್ಕಾಗಲ್ಲ. ಕೈಯಲ್ಲಿ ಬಾಲ್ ಹಿಡ್ದೆ ಮಾತಾಡಿಸ್ಬೇಕಿಲ್ಲ ಅಂದ್ರೆ ಅವ್ನು ನಮ್ಮ ಮಾತು ಕೇಳಲ್ಲ, ನಮ್ಮನ್ನು ನೋಡೋದು ಇಲ್ಲ. ಸೊ ಇವನಿಗೆ ಆಲ್ಮೋಸ್ಟ್ 4 years. ಚಿಕ್ಕದಾಗಿದ್ದಾನೆ ಅಂತ ಚಿಕ್ಕು ಅಂತ ಹೆಸರಿಟ್ಟಿದ್ದೀವಿ. ತಾನೇ ಚಿಕ್ಕು? ಸ್ಮೈಲಿ, ಯಾವಾಗೂ ನಗ್ತಿರ್ತಾನೆ. ಹೋಗಿ ಬಾಲ್ ತಗೋ. ಬಾ 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 ಬೇಗ ಬಾ ಬೇಗ ಬಾ ಬೇಗ ಬಾ. ಗುಡ್ ಬಾಯ್ ಚಿಕ್ಕು. ಹೋಗು ಹೋಗು, ಅಲ್ಲಿ ಹೋಗಿ ಮಾತಾಡ್ಸು. ಗುಮ್ಮಿ ಆಡೋಗು. ಅಲ್ಲಿ ಹೋಗು, ಅಷ್ಟೇ ಖಾಲಿ. ಹೋಗು ಮಾತಾಡ್ಸು.
ಚಿಕ್ಕು ಇಲ್ವಾ ಓಡು ಚಿಕ್ಕು ಚಿಕ್ಕು ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ಯಾರು ಸಿಕ್ಕಿದ್ರೆ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾನೆ. ಆನೆ ಚಿಕ್ಕು ಓಡು ಓಡು ಚಿಕ್ಕು. ಚಿಕ್ಕು ಇಲ್ಲಿ ಬಾಲು ಇಲ್ಲಿ. ಚಿಕ್ಕು ಬಾ ಇಲ್ಲಿ ಕೊಡು, ಇವ್ರು ಕೊಡು ಬಾ ಕೊಡು. ಕಂಪ್ಲೀಟಾಗಿ ಒಂದು 1 hour ಎಂಜಾಯ್ ಮಾಡಿ ನನ್ನ ಪೆಟ್ಸ್ ಜೊತೆಗೆ ನಾವು ಮನೆಗೆ ವಾಪಸ್ ಹೊರಟ್ವಿ. ಸೊ ನಮ್ಮ ಎಲ್ಲರ ಲೈಫು ತುಂಬ ಚಿಕ್ಕದು, ಹಾಗೆ ನಮ್ಮ ಪೆಟ್ಸ್ ಏನಿದ್ದಾರೆ ಅವ್ರದ್ದು ಲೈಫ್ ಇನ್ನೂ ಚಿಕ್ಕದಿರುತ್ತೆ. ಸೊ ಆದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಲೈಫ್. ವಿ ಆಲ್ ಹ್ಯಾವ್ ಒನ್ ಲೈಫ್ ಟು ಲೀವ್. ಸೊ ಆಲ್ ದ ಬೆಸ್ಟ್. ನೋಡಿದ್ರಲ್ಲ ನಾನು ನಮ್ಮ ಪೆಟ್ಸ್ ಜೊತೆ ಹೆಂಗೆ ಒನ್ ಡೇ ಔಟಿಂಗ್ ಮಾಡ್ತಾ ಇದ್ದೀನಿ ಅಂತ. ಸೊ ನಿಮಗೂ ನಿಮ್ಮ ಪೆಟ್ಸ್ ಜೊತೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡ್ರೆ ನಾನು ಪ್ಲೇಸ್ದು ಡೀಟೇಲ್ಸ್ ಕೊಟ್ಟಿರ್ತೀನಿ ವೀಡಿಯೋದಲ್ಲಾಗಲಿ ಡಿಸ್ಕ್ರಿಪ್ಷನಲ್ಲಾಗಲಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ನನ್ನ ಪೆಟ್ಸ್ನ ಯೂಶ್ವಲಿ ಕರ್ಕೊಂಡು ಹೋಗೋದ್ರಿಂದ ಸೊ ನನಗೆ ಇಷ್ಟ ಆಗಿರೋದು ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಈ ಥರ ಒಂದು ಪೆಟ್ ಫ್ರೆಂಡ್ಲಿ ರೆಸಾರ್ಟ್ಸ್, ಸ್ವಿಮ್ಮಿಂಗ್ ಪೂಲ್ಸ್ ಬ್ಯಾಂಗ್ಳೂರಲ್ಲಿ ಇತ್ತು, ಪೆಟ್ಸ್ ಜೊತೆಗೆ ಮಾಡೋ ಥರ ಆ್ಯಕ್ಟಿವಿಟಿ ಏನಾದರೂ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗೂ ಅಲ್ಲೂ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಹೇಳಿ ಬಾಯ್. ಸೊ ತುಂಬ ಜನ ಅನ್ಕೋತಾ ಇರ್ತೀರ ವಿಜಯ್ ಮಾತಾಡಲ್ಲ ವೀಡಿಯೋಸಲ್ಲಿ ಅಂತ. ಅವ್ರು ಮಾತಾಡೋಲ್ಲ, ನಾನೇನು ಮಾತಾಡಲ್ಲ. ಯಾವಾಗಾದ್ರೂ ಒಂದ್ಸತಿ ಅವ್ರ ಕೈಲಿ ಒಂದು ವ್ಲಾಗ್ ಮಾಡಿಸ್ತೀನಿ. ಖಂಡಿತ ಮಾಡ್ತೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.